ಬೆಂಗಳೂರಿನ ಖಾಲಿ ಜಾಗಗಳಲ್ಲಿ ಕಟ್ಟಡ ಕಟ್ಟಲೇಬೇಕು. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಆಗಲಿ ಅಥವಾ ಅದು ಖಾಸಗಿ ಜಾಗ ಆಗಿರಲಿ, 5 ವರ್ಷದೊಳಗೆ ಅಲ್ಲಿ ಕಟ್ಟಡ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಆಸ್ತಿ ತೆರಿಗೆ ಹಾಕಲಾಗುತ್ತೆ. ಖಾಲಿ ಸೈಟ್ ಮಾಡ್ಕೊಂಡಿಟ್ರೆ ಅದು ಸರಿ ಇರಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ, ಅದು ಸರ್ಕಾರದಲ್ಲ, ಆ ರೀತಿ ಭಾವಿಸಬೇಕು ನೀವು. ಸ್ವಚ್ಛತೆಯೇ ದೇವರು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಕಟ್ಟಡ ತ್ಯಾಜ್ಯ ನಿಗದಿತ ಸ್ಥಳಗಳಲ್ಲಿ ಹಾಕಲಿಲ್ಲ ಅಂದ್ರೆ ಆ ವಾಹನಗಳನ್ನು ಸೀಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸರ್ಕಾರ, ಸಚಿವರು, ಶಾಸಕರ ಮೇಲೆ ಆಗಿರುವಂಥ ಹಲ್ಲೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗ ಕೊಡ್ತೀವಿ, ಈ ಕಾರ್ಯಾಚರಣೆ ನಮ್ಮ ಒಪ್ಪಿಗೆಯಲ್ಲೇ ನಡೀತಾ ಇದೆ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿ ಇನ್ನು ಖಾಲಿ ಜಾಗಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ, 5 ವರ್ಷ ಅದರ ಮೇಲೆ ಇಟ್ಕೊಳ್ಳೋ ಹಾಗಿಲ್ಲ. ಅದು ಖಾಸಗಿ ಜಾಗ ಆಗಿರಲಿ, ಸರ್ಕಾರಿ ಜಾಗ ಆಗಿರಲಿ, ಕಟ್ಟಡ ಕಟ್ಟಲೇಬೇಕು. ಒಂದು ವೇಳೆ ಅದಾದಮೇಲೂ ಕೂಡ ಜಾಗ ಖಾಲಿ ಇದೆ ಅಂತಾದರೆ ಅದಕ್ಕೆ ದುಪ್ಪಟ್ಟು ನಾವು ಪ್ರಾಪರ್ಟಿ ಟ್ಯಾಕ್ಸ್ ಹಾಕ್ತೀವಿ. ಈ ಥರ ಖಾಲಿ ಜಾಗಗಳನ್ನು ಇಟ್ಕೊಳ್ಳೋದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಈ ಕಟ್ಟಡ ತ್ಯಾಜ್ಯಗಳನ್ನು ಸರಿಯಾದ ನಿಗದಿತ ಸ್ಥಳಗಳಲ್ಲೇ ತಗೊಂಡು ಹೋಗಿ ಹಾಕಬೇಕು. ಒಂದು ವೇಳೆ ಆ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ವಾಹನಗಳನ್ನು ಸೀಸ್ ಮಾಡೋ ಕ್ರಮಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೀವಿ. ಬೆಂಗಳೂರಿನ ಆಸ್ತಿ ಏನಿದೆ ಇದು ಜನರ ಆಸ್ತಿ, ಆ ರೀತಿ ಭಾವಿಸಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಖಾಲಿ ಜಾಗಗಳಲ್ಲಿ ಕಟ್ಟಡ ಕಟ್ಟಲೇಬೇಕು. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಆಗಲಿ ಅಥವಾ ಅದು ಖಾಸಗಿ ಜಾಗ ಆಗಿರಲಿ, 5 ವರ್ಷದೊಳಗೆ ಅಲ್ಲಿ ಕಟ್ಟಡ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಆಸ್ತಿ ತೆರಿಗೆ ಹಾಕಲಾಗುತ್ತೆ. ಖಾಲಿ ಸೈಟ್ ಮಾಡ್ಕೊಂಡಿಟ್ರೆ ಅದು ಸರಿ ಇರಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ, ಅದು ಸರ್ಕಾರದಲ್ಲ, ಆ ರೀತಿ ಭಾವಿಸಬೇಕು ನೀವು. ಸ್ವಚ್ಛತೆಯೇ ದೇವರು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಕಟ್ಟಡ ತ್ಯಾಜ್ಯ ನಿಗದಿತ ಸ್ಥಳಗಳಲ್ಲಿ ಹಾಕಲಿಲ್ಲ ಅಂದ್ರೆ ಆ ವಾಹನಗಳನ್ನು ಸೀಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸರ್ಕಾರ, ಸಚಿವರು, ಶಾಸಕರ ಮೇಲೆ ಆಗಿರುವಂಥ ಹಲ್ಲೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗ ಕೊಡ್ತೀವಿ, ಈ ಕಾರ್ಯಾಚರಣೆ ನಮ್ಮ ಒಪ್ಪಿಗೆಯಲ್ಲೇ ನಡೀತಾ ಇದೆ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿ ಇನ್ನು ಖಾಲಿ ಜಾಗಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ, 5 ವರ್ಷ ಅದರ ಮೇಲೆ ಇಟ್ಕೊಳ್ಳೋ ಹಾಗಿಲ್ಲ. ಅದು ಖಾಸಗಿ ಜಾಗ ಆಗಿರಲಿ, ಸರ್ಕಾರಿ ಜಾಗ ಆಗಿರಲಿ, ಕಟ್ಟಡ ಕಟ್ಟಲೇಬೇಕು. ಒಂದು ವೇಳೆ ಅದಾದಮೇಲೂ ಕೂಡ ಜಾಗ ಖಾಲಿ ಇದೆ ಅಂತಾದರೆ ಅದಕ್ಕೆ ದುಪ್ಪಟ್ಟು ನಾವು ಪ್ರಾಪರ್ಟಿ ಟ್ಯಾಕ್ಸ್ ಹಾಕ್ತೀವಿ, ಈ ಥರ ಖಾಲಿ ಜಾಗಗಳನ್ನು ಇಟ್ಕೊಳ್ಳೋದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಈ ಕಟ್ಟಡ ತ್ಯಾಜ್ಯಗಳನ್ನು ಸರಿಯಾದ ನಿಗದಿತ ಸ್ಥಳಗಳಲ್ಲೇ ತಗೊಂಡು ಹೋಗಿ ಹಾಕಬೇಕು. ಒಂದು ವೇಳೆ ಆ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ವಾಹನಗಳನ್ನು ಸೀಸ್ ಮಾಡೋ ಕ್ರಮಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೀವಿ. ಬೆಂಗಳೂರಿನ ಆಸ್ತಿ ಏನಿದೆ ಇದು ಜನರ ಆಸ್ತಿ, ಆ ರೀತಿ ಭಾವಿಸಬೇಕು ಅಂತ ಹೇಳಿದ್ದಾರೆ.